ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಪ್ರಗತಿ ಜೈರಾಮ್. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮಂಗಳೂರು ಪೊಲೀಸರಿಗಿಂತ ವಿಭಿನ್ನವಾಗಿ ತನಿಖೆ ನಡೆಸ್ತಾ ಇದೆ ಎನ್ಐಎ. ಈಗಾಗಲೇ ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದ್ದು, ಮಂಗಳೂರು ಪೊಲೀಸರು ನಡೆಸಿದಂತಹ ತನಿಖೆಗಿಂತ ವಿಭಿನ್ನವಾಗಿದೆ ಎನ್ಐಎ ತನಿಖೆ. ಕೊಲೆ ಕೇಸ್ನಲ್ಲಿ ಫಂಡಿಂಗ್ ಪಾಯಿಂಟ್ ಬಗ್ಗೆ ತನಿಖೆ ಮಾಡಿದೆ ಎನ್ಐಎ. ಹತ್ಯೆ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಯನ್ನ ಪರಿಶೀಲನೆ ಮಾಡಲಾಗಿದೆ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಎನ್ಐಎ ಸಂಗ್ರಹ ಮಾಡಿದೆ. ಆರೋಪಿಗಳ ಖಾತೆಗಳಿಗೆ ವಿದೇಶಿ ಫಂಡಿಂಗ್ ಪತ್ತೆಯಾಗಿದೆ. ಖಾತೆಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಸಹ ಖಾತೆಗೆ ಹಣ ರವಾನೆ ಆಗಿದೆ. ಒಟ್ಟು 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಸಂಗ್ರಹ ಮಾಡಿದಾಗ ಒಂದೊಂದೇ ವಿಚಾರ ಗೊತ್ತಾಗ್ತಾ ಇದೆ. ಕೆಲ ಸ್ಥಳೀಯ ವ್ಯಕ್ತಿಗಳಿಂದಲೂ ಸಹ ಆರೋಪಿಗಳ ಖಾತೆಗೆ ಹಣ ರವಾನೆ ಆಗಿದೆ. ಸುಹಾಸ್ ಶೆಟ್ಟಿ ಪ್ರಕರಣದ ಆಳಕ್ಕಿಳಿದಿದೆ ಎನ್ಐಎ. ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಎನ್ಐಎ ಡಿಐಜಿ ರಾಹುಲ್ ಹಾಗೂ ಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ತನಿಖೆ. ಎನ್ಐಎ ಡಿಎಸ್ಎಫ್ ಪವನ್ ಕುಮಾರ್ ತಂಡದಿಂದ ತನಿಖೆ ಆಗ್ತಾ ಇದೆ. ಹತ್ಯೆಯಲ್ಲಿ ಭಾಗಿಯಾದ ಬಹುತೇಕರಿಗೆ ಪಿಎಫ್ಐ ನಂಟಿದೆ ಅಂತ ಹೇಳಲಾಗ್ತಾ ಇದೆ. ತನಿಖೆ ವೇಳೆ ಪಿಎಫ್ಐ ನಂಟಿನ ಬಗ್ಗೆ ಸಾಕ್ಷಿಗಳು ಸಹ ಪತ್ತೆಯಾಗಿದ್ದಾವೆ. ಪಿಎಫ್ಐ ಜೊತೆ ಗುರುತಿಸಿಕೊಂಡು ವಿದೇಶಿ ಫಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಸದ್ಯ 12 ಆರೋಪಿಗಳೇನು ವಶದಲ್ಲಿದ್ದಾರೆ. ಅವರ ಅಕೌಂಟ್ ಡೀಟೇಲ್ಸ್ ಅನ್ನ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಸಹ ಗೊತ್ತಾಗ್ತಾ ಹೋಗಿದೆ. ವಿಚಾರಣೆಯಲ್ಲಿ ಮತ್ತಷ್ಟು ಆರೋಪಿಗಳ ಹೆಸರು ಸಹ ರಿವೀಲ್ ಆಗಿದೆ. ಹತ್ಯೆಗೆ ನೆರವು ನೀಡಿದ ಮತ್ತಷ್ಟು ಜನರ ಮಾಹಿತಿಯನ್ನ ಎನ್ಐಎ ಕಲೆ ಹಾಕ್ತಾ ಇದೆ. ಸುಹಾಸ್ ಹತ್ಯೆ ಹಿಂದೆ ಪಿಎಫ್ಐ ನಂಟಿನ ಬಗ್ಗೆ ಸಾಕ್ಷ್ಯ ಸಹ ಸಿಕ್ಕಿದೆ. ಆ ಸಾಕ್ಷ್ಯಗಳನ್ನ ಸಹ ಸಂಗ್ರಹ ಮಾಡಲಾಗಿದೆ. ನಿಗೂಢ ವ್ಯಕ್ತಿಗಳ ಬಂಧನಕ್ಕೆ ಎನ್ಐಎ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. 12 ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನ ಸಂಗ್ರಹ ಮಾಡಿದಂತಹ ಸಂದರ್ಭದಲ್ಲಿ ಆ ಆರೋಪಿಗಳಿಗೆ ಎಲ್ಲಿಂದ ದುಡ್ಡು ಬಂದಿದೆ, ಫಂಡಿಂಗ್ ಆಗಿದೆ ಅಂತ ನೋಡ್ತಾ ಹೋಗಿದ್ದಾರೆ. ಅದರಲ್ಲಿ ವಿದೇಶದಿಂದ ಫಂಡಿಂಗ್ ಆಗಿರೋದು ಪತ್ತೆಯಾಗಿದೆ. ಜೊತೆಗೆ ಸ್ಥಳೀಯ ವ್ಯಕ್ತಿಗಳಿಂದಲೂ ಸಹ ಈ 12 ಆರೋಪಿಗಳ ಖಾತೆಗೆ ಹಣ ಜಮೆ ಆಗಿದೆ. ಹೀಗಾಗಿ ಪ್ರಕರಣದ ಸಂಪೂರ್ಣ ಮಾಹಿತಿ ಪಡಿತಾ ಇರುವಂತಹ ಅಧಿಕಾರಿಗಳು ಈ ಫಂಡಿಂಗ್ ಆಂಗಲ್ನಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಎನ್ಐಎ ಡಿಐಜಿ ರಾಹುಲ್ ಹಾಗೂ ಎಸ್ಪಿ ಶಿವಕುಮಾರ್, ಎನ್ಐಎ ಡಿಎಸ್ಎಫ್ ಪಿ ಪವನ್ ಕುಮಾರ್ ತಂಡದಿಂದ ತನಿಖೆ ಆಗ್ತಾ ಇದೆ. ಹತ್ಯೆಯಲ್ಲಿ ಭಾಗಿಯಾಗಿರುವಂತಹ ಬಹುತೇಕರಿಗೆ ಪಿಎಫ್ಐ ನಂಟಿದೆ ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಜನ ಇದಾರೆ ಇದರ ಹಿಂದೆ ಅಂತ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಹೇಳಿದ್ದಾರೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ರಾಜ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್ರಾಜ್, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಹಿಂದೆ ಫಂಡಿಂಗ್ ಆಗಿದೆ ಅನ್ನುವಂತಹ ವಿಚಾರವನ್ನ ಎನ್ಐಎ ಈಗ ಪತ್ತೆ ಮಾಡಿರುವಂತದ್ದು. ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಈ ಆಂಗಲ್ ನಲ್ಲಿ? ಹೌದು ಪ್ರಗತಿ, ಯಾಕಂದ್ರೆ ಆರಂಭದಲ್ಲೇ ಸುಹಾಸ್ ಶೆಟ್ಟಿ ಹತ್ಯೆ ಆದಂಥ ಸಂದರ್ಭದಲ್ಲಿ ಕೆಳ ದಿನಗಳಲ್ಲೇ ಹಿಂದೂಪರ ಸಂಘಟನೆಗಳು ಮತ್ತು ಅನೇಕರು ಗಂಭೀರವಾದಂತಹ ಆರೋಪ ಮಾಡಿದ್ದಂಥದ್ದು ಈ ಒಂದು ಹತ್ಯೆ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಿಷೇಧಿತ ಸಂಘಟನೆ ಕೈವಾಡ ಇದೆ. ಅದರ ಜೊತೆಗೆ ಒಂದಷ್ಟು ವಿದೇಶಿ ಫಂಡಿಂಗ್ ಆಗಿರುವಂಥ ಸಾಧ್ಯತೆಗಳಿರುವೆ ಅನ್ನುವಂಥದ್ದು. ಹಾಗಾಗಿ ಆ ಮಂಗಳೂರು ಪೊಲೀಸರು ಅದನ್ನು ಒಂದು ಹಂತದ ತನಿಖೆಯನ್ನು ಮುಕ್ತಾಯಗೊಳಿಸಿದ್ರು. ಆದರೆ ಆ ಆ್ಯಂಗಲ್ಗಳನ್ನು ಟಚ್ ಮಾಡುವಲ್ಲಿ ಮಂಗಳೂರು ಪೊಲೀಸರಿಗೂ ಕೂಡ ಅದು ಸಾಧ್ಯ ಆಗಿಲ್ಲ. ಯಾಕಂದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಂಟು ಹೇಗಿದೆ, ಯಾವ ರೀತಿಯಾಗಿದೆ ಅನ್ನುವಂಥದ್ರ ಮೂಲಗಳನ್ನು ಅರಿಲಿಕ್ಕೆ ಆಗಿರಲಿಲ್ಲ. ಅದರ ಜೊತೆಗೆ ಫಂಡಿಂಗ್ನ ಮೂಲಗಳನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಟ್ರೇಸ್ ಮಾಡುವಂತ ನಿಟ್ಟಿನಲ್ಲಿ ಮಂಗಳೂರು ಪೊಲೀಸರು ಕೈ ಹಾಕಿರಲಿಲ್ಲ. ಆದರೆ ಈಗ ರಾಷ್ಟ್ರೀಯ ತನಿಖಾ ದಳಕ್ಕೆ ಆ ಪ್ರಕರಣ ಹಸ್ತಾಂತರ ಆಗಿದೆ. ತನಿಖಾ ದಳ 12 ಜನ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆದು ಬೆಂಗಳೂರಿನಲ್ಲಿ ಅಂದ್ರೆ ಈಗ ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು. ಹಾಗಾಗಿ ಆ ವಿಚಾರಣೆಯಲ್ಲಿ ಅನೇಕ ವಿಚಾರಗಳು ಅವರಿಗೆ ಗೊತ್ತಾಗಿದೆ. ಅದರ ಜೊತೆಗೆ ರಾಷ್ಟ್ರೀಯ ತನಿಖಾ ದಳ ಬಹಳ ಪ್ರೊಫೆಷನಲ್ ಆಗಿ ಬೇರೆ ಬೇರೆ ಆಂಗಲ್ಗಳಲ್ಲಿ ತನಿಖೆಯನ್ನು ನಡೆಸುತ್ತೆ. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಗಳನ್ನು ಪಡೆದು ಮತ್ತು ಅವರಿಗೆ ಬಂದಿರುವಂತಹ ಹಣದ ಮೂಲಗಳ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಬ್ಯಾಂಕ್ ಖಾತೆಗಳು ಕೇವಲ ಒಂದಲ್ಲ, ಅವರಿಗೆ ಎಷ್ಟು ಬ್ಯಾಂಕ್ ಖಾತೆಗಳಿದೆ ಅಷ್ಟು ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಮನೆಯವರ ಬ್ಯಾಂಕ್ ಖಾತೆಗಳನ್ನ ಕೂಡ ಪರಿಶೀಲನೆ ನಡೆಸುವಂತ ಕೆಲಸಗಳನ್ನ, ಕೆಲವೊಬ್ಬರ ಬ್ಯಾಂಕ್ ಖಾತೆಗಳನ್ನ, ಪ್ರಮುಖ ಆರೋಪಿಗಳ ಬ್ಯಾಂಕ್ ಖಾತೆಗಳನ್ನ, ಮನೆಯವರ ಬ್ಯಾಂಕ್ ಖಾತೆಗಳನ್ನ ಟ್ರೇಸ್ ಮಾಡುವಂತ ಕೆಲಸಗಳನ್ನ ಕೂಡ ಎನ್ಐಎ ಮಾಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಯಾವ ಮೂಲಗಳಿಂದ ಅವರಿಗೆ ಏಕಾಏಕಿಯಾಗಿ ಹಣ ಹರಿದು ಬಂದಿದೆ ಅಂದ್ರೆ ಅನ್ನುವಂಥದ್ದನ್ನ ನೋಡಿದಾಗ ಕೆಲವೊಂದು ಕಡೆಗಳಲ್ಲಿ ವಿದೇಶಿ ಫಂಡಿಂಗ್ ಆಗಿರುವಂತದ್ದು ಮತ್ತು ಕೆಲವರಿಗೆ ಸ್ಥಳೀಯರಿಂದ ಹಣಕಾಸಿನ ನೆರವು ಸಿಕ್ಕಿರುವಂತದ್ದು ಗೊತ್ತಾಗಿದೆ. ಕೇವಲ ಆದಿಲ್ ಫಾಜಿಲ್ನ ಸಹೋದರ, ಹತ್ಯೆಯಾದ ಫಾಜಿಲ್ ಸಹೋದರ ಆದಿಲ್ ಒಬ್ಬನ 5 ಲಕ್ಷ ಹಣದಿಂದ ಈ ಹತ್ಯೆ ನಡೆದಿಲ್ಲ. ಅದಕ್ಕೆ
ಅದಕ್ಕೆ ಮತ್ತಷ್ಟು ಜನ ಹಣಕಾಸು ನೆರವುಗಳನ್ನು ನೀಡಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ರಾಷ್ಟ್ರೀಯ ತನಿಖಾ ದಳಕ್ಕೂ ಕೂಡ ಈಗ ಪ್ರಾಥಮಿಕ ತನಿಖೆಯ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಅದೆಲ್ಲವನ್ನ ಮಾಹಿತಿಯನ್ನ ಸಂಗ್ರಹಿಸಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೂ ಒಂದಷ್ಟು ಜನರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ NIA ಇದರ ಲಿಂಕ್ ಹಿಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಅಂದ್ರೆ ಈ 12 ಜನ ಆರೋಪಿಗಳಲ್ಲಿ ಕೆಲವೊಬ್ಬರಿಗೆ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಅಂದ್ರೆ ಈ ಹಿಂದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ರು, ನಿಷೇಧದ ನಂತರ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವರು ಇದ್ರು. ಅದರ ಜೊತೆಗೆ ಇವರ ಸಂಪರ್ಕಕ್ಕೆ ಬಂದಂತವರು ಮತ್ತು ಈ ಹತ್ಯೆಯ ಪ್ಲಾನ್ಗಳನ್ನು ರೂಪಿಸುವಂತ ಸಂದರ್ಭಗಳಲ್ಲಿ ಇವರಿಗೆ ಸಹಕಾರಗಳನ್ನು ಕೊಟ್ಟವರು ಕೂಡ ಒಂದಷ್ಟು ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಗಳ ನಂಟನ್ನು ಹೊಂದಿದ್ರು ಅನ್ನುವಂಥ ಮಾಹಿತಿಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಅದಕ್ಕೆ ಒಂದಷ್ಟು ಪೂರಕವಾದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸಗಳನ್ನು ರಾಷ್ಟ್ರೀಯ ತನಿಖಾ ದಳ ಮಾಡ್ತಾ ಇದೆ. ಹಾಗಾಗಿ ಅದೆಲ್ಲವೂ ಕೂಡ ಮುಕ್ತಾಯ ಆದ ಬಳಿಕ ಮಂಗಳೂರಿನ ಒಂದಷ್ಟು ಜನ ಇದರಲ್ಲಿ ಇನ್ನಷ್ಟು ಜನ ಬಂಧನ ಆಗಬಹುದು. ಅದರಲ್ಲಿ ಕೆಲವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಜೊತೆ ನೇರವಾಗಿ ಹಿಂದೆ ಗುರುತಿಸಿಕೊಂಡಿದ್ದಂಥ ಕೆಲವರು ಕೂಡ ಇದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ತನಿಖೆ ಬಹಳ ಆಳಕ್ಕೆ ಹೋಗ್ತಾ ಇದೆ. ರಾಷ್ಟ್ರೀಯ ತನಿಖಾ ದಳಕ್ಕೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳ ಬೇರೆ ಬೇರೆ ಜಿಲ್ಲೆಗಳಿಗೆ ಆಕ್ಸೆಸ್ ಮಾಡಬಹುದು. ಹಾಗಾಗಿ ಕೇರಳದ ನಂಟಿನ ಬಗ್ಗೆ ಬಹಳ ಗಂಭೀರ ಆರೋಪ ಇರುವಂತದ್ದು. ಅದನ್ನ ಮಂಗಳೂರು ಪೊಲೀಸರಿಗೆ ಅಷ್ಟಾಗಿ ಆ ಬಗ್ಗೆ ಒಂದು ತನಿಖೆಯನ್ನು ಬಹಳ ಆಳಕ್ಕಿಡಿದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಬೇಸಿಕ್ ತನಿಖೆಯನ್ನ ಯಾರೆಲ್ಲ ಭಾಗವಹಿಸಿದ್ದಾರೆ, ಯಾರೆಲ್ಲ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನರನ್ನ ಬಂಧನ ಮಾಡಿರುವಂಥದ್ದು. ಆದ್ರೆ ಕೇರಳದ ನಂಟು ಮತ್ತು ಅದಕ್ಕೆ ಬೇಕಾದ ಹಣಕಾಸು ನೆಟ್ವರ್ಕ್ಗಳನ್ನ ಟ್ರೇಸ್ ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ತನಿಖಾ ದಳ ಕೆಲಸ ಮಾಡ್ತಾ ಇದೆ. ಸಂಘಟನೆಗಳು ಕೂಡ ಹಿಂದೆ ಬೇರೆ ಬೇರೆ ಆಂಗಲ್ಗಳನ್ನ ಆರೋಪಗಳನ್ನ ಮಾಡಿದ್ರು. ಆದ್ರೆ ಏನೇ ಆರೋಪಗಳಿರ್ಲಿ, ಯಾರು ಎಷ್ಟೇ ಆರೋಪಗಳನ್ನ ಮಾಡಲಿ, ಅದಕ್ಕೆ ಆದ್ರೆ ಸಾಕ್ಷ್ಯಗಳು ಬೇಕಾಗುತ್ತೆ. ಹಾಗಾಗಿ ಈಗ NIA ಆ ಒಂದು ಎಲ್ಲ ಫೈಲ್ಗಳನ್ನ ಮಂಗಳೂರಿನ CCB ಪೊಲೀಸರಿಂದ ವಶಕ್ಕೆ ಪಡೆದು ಆ ತನಿಖೆಯ ಎಲ್ಲ ಆಯಾಮಗಳನ್ನ ನೋಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಸಹಜವಾಗಿ ಗೊತ್ತಾಗುತ್ತೆ. ಅದೊಂದು ಪೂರ್ವ ನಿಯೋಜಿತ ಹತ್ಯೆ ಅನ್ನುವಂಥದ್ದು. ಹಾಗಾಗಿ ಅದನ್ನ ಎಷ್ಟು ತಿಂಗಳುಗಳಿಂದ ಈ ರೀತಿಯ ಪ್ಲಾನ್ಗಳನ್ನು ರೂಪಿಸಲಾಗಿತ್ತು ಮತ್ತು ಯಾವ ಜಾಗಗಳಲ್ಲಿ ಹತ್ಯೆಗೆ ಸ್ಕೆಚ್ಗಳನ್ನ ಮಾಡಲಾಗಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಆ ಎಲ್ಲ ಜಾಗಗಳಿಗೂ ಕೂಡ ರೈಡ್ ಮಾಡುವಂತ ಸಾಧ್ಯತೆಗಳಿವೆ. ಮುಂದಿನ ದಿನಗಳಲ್ಲಿ ಆ ಎಲ್ಲ ಜಾಗಗಳಿಗೂ ಕೂಡ ದಾಳಿಯಾಗುವಂತ ಸಾಧ್ಯತೆಗಳಿವೆ. ಕೇವಲ ಮಂಗಳೂರು ಅಷ್ಟೇ ಅಲ್ಲ, ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ ನಲ್ಲೂ ಕೂಡ ಇದಕ್ಕೆ ಪ್ಲಾನ್ ಆಗಿದೆ ಅನ್ನುವಂಥ ಎಕ್ಸಾಕ್ಟ್ ಮಾಹಿತಿಗಳು ಸಿಕ್ಕಿರುವಂತದ್ದು. ಹಾಗಾಗಿ ಆ ಎಲ್ಲ ಜಾಗಗಳಿಗೆ ಮತ್ತು ಅಲ್ಲಿ ಅವರಿಗೆ ನೆರವು ನೀಡಿದವರು, ಕೇವಲ ಇದು ಹತ್ಯೆಯಲ್ಲಿ ಭಾಗಿಯಾದವರು ಅಷ್ಟೇ ಆಗೋದಿಲ್ಲ, ಇದಕ್ಕೆ ಆರೋಪಿಗಳಿಗೆ ಶೆಲ್ಟರ್ ಕೊಟ್ಟವರು, ಆರೋಪಿಗಳಿಗೆ ಆ ಪ್ಲಾನ್ ರೂಪಿಸುವಂತ ಸಂದರ್ಭಗಳಲ್ಲಿ ಅವರಿಗೆ ಸಹಕಾರವನ್ನ ಕೊಟ್ಟವರು ಮತ್ತು ವಾಹನಗಳನ್ನ ಒದಗಿಸಿದವರು. ಈಗಾಗಲೇ ವಾಹನ ಒದಗಿಸಿದವರ ಬಗ್ಗೆ ಒಂದಷ್ಟು ಅನುಮಾನಗಳಿರುವಂತದ್ದು. ಯಾಕಂದ್ರೆ ಆ 2 ವಾಹನಗಳನ್ನ ಅವರು ಕುಂದಾಪುರ ಭಾಗದಿಂದಲೋ ಎಲ್ಲಿಂದಲೋ ಬಾಡಿಗೆಗಳಿಗೆ ತಂದಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅದು ಅವರು ಗೊತ್ತಿದ್ದು ಇವರಿಗೆ ಕೊಟ್ಟಿದ್ದಾರಾ ಅಥವಾ ಗೊತ್ತಿಲ್ಲದೆ ಕೊಟ್ಟಿದ್ದಾರಾ ಮತ್ತು ಅವರ ಭಾಗಿದಾರಿಕೆಗಳಿದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು. ಹಾಗಾಗಿ NIA ಈ ಎಲ್ಲ ಆಂಗಲ್ಗಳ ತನಿಖೆಗೆ ಇಳಿದಿದೆ. ಹಾಗಾಗಿ ಫಾಜಿಲ್ನ ಹತ್ಯೆಯಿಂದ ಹಿಡಿದು ಪ್ರವೀಣ್ ನೆಟ್ಟಾರಿನ ಹತ್ಯೆಯಿಂದ ಹಿಡಿದು ಆ 2 ಮರ್ಡರ್ಗಳನ್ನ ಈ ಒಂದು ಸುಹಾಸ್ ಶೆಟ್ಟಿ ಮರ್ಡರ್ನ ಆಂಗಲ್ಗಳಲ್ಲಿ ತನಿಖೆಗಳನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರವೀಣ್ ನೆಟ್ಟಾರ ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಹತ್ಯೆ ನಡೀತು, ಆ ಕೇಸ್ನಲ್ಲಿ ಸುಹಾಸ್ ಶೆಟ್ಟಿ ಇದ್ದ ಅನ್ನುವಂಥದ್ದು ಮತ್ತು ಫಾಜಿಲ್ ಹತ್ಯೆಯ ಬಳಿಕ ನಡೆದ ಬೆಳವಣಿಗೆಗಳು ಮತ್ತು ಅವನ ಸಹೋದರನ ಭಾಗಿದಾರಿಕೆಯ ಬಗ್ಗೆಗಳು ಕೂಡ ತನಿಖೆಗಳಾಗ್ತಾ ಇದೆ. ಆತ ನೇರವಾಗಿ ಭಾಗಿಯಾಗಿದ್ದಾನ ಅಥವಾ ಕೇವಲ ಹಣ ಮಾತ್ರ ಕೊಟ್ಟಿದ್ದಾನ, ಅದ್ರ ಜೊತೆಗೆ ಆತನಲ್ಲಿ ಫಾಜಿಲ್ನ ಸಹೋದರ ಆದಿಲ್ನ ಹೊರತುಪಡಿಸಿ ಅವರ ನೆಟ್ವರ್ಕ್ ನಲ್ಲಿ ಬೇರೆ ಯಾರಾದ್ರೂ ಈ ಫ್ಯಾಮಿಲಿ ಅಂದ್ರೆ ಬೇರೆ ಯಾರಾದ್ರೂ ಈ ಒಂದು ಹತ್ಯೆಯಲ್ಲಿ ಭಾಗಿಯಾಗಿದ್ದಾರಾ, ಅವರಿಗೂ ಕೂಡ ಈ ಹತ್ಯೆಯ ಬಗ್ಗೆ ಗೊತ್ತಿತ್ತ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಇನ್ನು ಬಹಳ ದೊಡ್ಡ ಏನು ಅಂದ್ರೆ ಸುಖಾನಂದ ಶೆಟ್ಟಿ ಹತ್ಯೆ ಆದಂತ ಸಂದರ್ಭದಲ್ಲಿ ಆ ಒಂದು ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದಂತಹ ಒಬ್ಬ ಚೊಟ್ಟೆ ನೌಶಾದ್ ಅನ್ನುವಂಥವನಿದ್ದಾನೆ. ಆತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಬಹಳ ಗುರುತಿಸಿಕೊಂಡಿದ್ದವನು. ಸುಖಾನಂದ ಶೆಟ್ಟಿ ಹತ್ಯೆ ಮತ್ತು ಈಗ ನಡೆದಂತ ಸುಹಾಸ್ ಶೆಟ್ಟಿ ಹತ್ಯೆ ಎರಡೂ ಕೂಡ ಸಾಮ್ಯತೆಗಳಿವೆ. 2 ಹತ್ಯೆಗಳನ್ನ ಒಂದೇ ಮಾದರಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಫ್ವಾನ್ ಗ್ಯಾಂಗ್ ಏನಿದೆ, ನಾವು ಚೊಟ್ಟೆ ನೌಶಾದಿನ ಪ್ಲಾನ್ ಅನ್ನ ಪಡ್ಕೊಂಡು ಚೊಟ್ಟೆ ನೌಶಾದ್ ಹೇಳಿದಂತೆ ಯಾವ ರೀತಿಯಾಗಿ ಹತ್ಯೆಯನ್ನ ಮಾಡಬೇಕು, ಯಾವ ಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ಪ್ಲಾನ್ಗಳನ್ನ ಅವರೇ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ. ಹಾಗಾಗಿ ಚೊಟ್ಟೆ ನೌಶಾದ್ನ ನೆಟ್ವರ್ಕ್ ಟ್ರೇಸ್ ಮಾಡುವಂಥದ್ದು ಮತ್ತು ಆತನಿಗೆ ಸಂಘಟನೆಗಳ ನಂಟಿದೆಯಾ ಅನ್ನುವಂಥದ್ದನ್ನ ಬಹಿರಂಗಪಡಿಸುವಂತ ಕೆಲಸಗಳನ್ನ NIA ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.